ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನಗೆ ರೈನ್ಬೋ ಹಾಸ್ಪಿಟಲಲ್ಲಿ ಬೇಬಿ ಶವರ್ ಮಾಡಿರೋ ಅಂಥ ವಿಡಿಯೋ. ರೈನ್ಬೋ ಹಾಸ್ಪಿಟಲಲ್ಲಿ 9 ಮಂತ್ಸ್ ಆಗಿರೋ ವುಮೆನ್ಸ್ಗೆಲ್ಲರಿಗೂ ಕರೆದು ಈ ಥರ ಬೇಬಿ ಶವರ್ ಮಾಡ್ತಾರೆ. ಎಷ್ಟು ಜನ 9 ಮಂತ್ಸಲ್ಲಿ ಇರ್ತಾರೋ ಅವ್ರನ್ನೆಲ್ಲರನ್ನೂ ಕರೀತಾರೆ. ಲೈಕ್ 32 to 36 ವೀಕ್ವರೆಗೂ ಇರೋರನ್ನೆಲ್ಲ ಕರೆದು ಮಾಡ್ತಾರೆ. ಸ್ವಲ್ಪ ಗೇಮ್ಸ್ ಆಡಿಸ್ತಾರೆ, ಪರ್ಫಾಮೆನ್ಸ್ ಇರುತ್ತೆ, ಡ್ಯಾನ್ಸ್ ಇರುತ್ತೆ, ಸಿಂಗಿಂಗ್ ಇರುತ್ತೆ, ಚೆನ್ನಾಗಿರುತ್ತೆ. ಗೇಮ್ಸಲ್ಲಿ ಗೆದ್ದವ್ರಿಗೆಲ್ಲ ಗಿಫ್ಟ್ಸ್ ಕೂಡ ಕೊಡ್ತಾರೆ. ಮತ್ತು ಅಲ್ಲಿ ಫಂಕ್ಷನಲ್ಲಿ ಅಟೆಂಡ್ ಆಗಿರೋ ಕಂಪಲ್ಸರಿ ಲೇಡೀಸ್ಗೆ ರಿಟರ್ನ್ ಗಿಫ್ಟ್ ಟೈಪು ಕೆಲವೊಂದು ಪ್ರಾಡಕ್ಟ್ಸ್ ಕೊಡ್ತಾರೆ. ಬೇಬಿದು ವೆಲ್ಕಮ್ ಕಿಟ್ ಆಗಿರ್ಬೋದು, ಮತ್ತು ಬೇಬಿಗೆ ಯೂಸ್ ಮಾಡೋ ಹಿಮಾಲಯ ಪ್ರಾಡಕ್ಟ್ ಆ ಥರ ಇರುತ್ತಲ್ವ, ಅದ್ರ ಪೂರ್ತಿ ಪ್ರಾಡಕ್ಟ್ ಟ್ರಾವೆಲ್ ಕಿಟ್ಟದ್ದು ಕೊಡ್ತಾರೆ. ಈ ಹುಡುಗಿ ಬಂದು ಭರತನಾಟ್ಯಂ ಪರ್ಫಾಮೆನ್ಸ್ ಮಾಡೋದಕ್ಕೋಸ್ಕರ ಬಂದಿತ್ತು. ಚೆನ್ನಾಗಿ ಮಾಡ್ತು. ಲಾಸ್ಟಲ್ಲಿ ಮಡಿಕೆ ಮೇಲೆಲ್ಲ ಡ್ಯಾನ್ಸ್ ಮಾಡ್ತು. ಸಖತ್ತಾಗಿತ್ತು ಡ್ಯಾನ್ಸ್ ನೋಡೋದಕ್ಕೆ. ಪ್ರೆಗ್ನೆಂಟ್ ಲೇಡೀಸು ಕೇಕ್ ಕಟ್ ಮಾಡೋದಕ್ಕೆ ಒಂದು ದೊಡ್ಡ ಕೇಕ್ ತರಿಸಿರ್ತಾರೆ. ಒಂದು 5 kg ಇಲ್ಲ 10 kg ಬರುತ್ತೆ ಅನಿಸುತ್ತೆ ಅದು ಕೇಕು. ಊಟನೂ ತುಂಬ ಚೆನ್ನಾಗಿತ್ತು. ಅವರೇ ಪ್ರೊವೈಡ್ ಮಾಡಿದರು ಊಟ ಕೂಡ. ಬಂದವ್ರಿಗೆ ಪ್ರತಿಯೊಬ್ಬರು ಅಲ್ಲಿ ಊಟ ಹಾಕ್ಸ್ಕೊಂಡು ತಿನ್ಬೋದು. ಈ ಬೇಬಿ ಶವರ್ ಮಾಡೋದಕ್ಕೆ ಈ ಹಾಸ್ಪಿಟಲಿಂದನೇ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಎಲ್ಲರಿಗೂ ಇನ್ವೈಟ್ ಮಾಡಿ, ಹಾಗೆ ಡ್ರೆಸ್ ಕೋಡ್ ಕೂಡ ಹೇಳಿಬಿಡ್ತಾರೆ. ನಮಗೆ ರೆಡ್ಡು ಮತ್ತು ಕ್ರೀಮ್ ಹೇಳಿದರು. ಸೊ ಹಾಗಾಗಿ ನಾನು ರೆಡ್ ಹಾಕ್ಕೊಂಡಿದ್ದೀನಿ, ಮೆರೂನ್ ಕಲರು. ಫುಲ್ ಫ್ಯಾಮಿಲಿಗಿತ್ತು ಅಂದ್ಬಿಟ್ಟು 3 ಜನ ಒಂದೇ ಥರ ಹಾಕ್ಕೊಂಡು ಹೋದ್ರಿ. ನೋಡಿ ಯಾವ ಥರ ಡೆಕೋರೇಷನು ಅರೇಂಜ್ಮೆಂಟ್ ಇತ್ತು ಅಂದ್ಬಿಟ್ಟು ವಿಡಿಯೋ ಮಾಡಿದ್ದೀನಿ. ಇದು ನಮ್ಮದು ಲಾಸ್ಟಲ್ಲಿ ಬರಬೇಕಂದಾಗ ಫೋಟೋ ಹಿಡ್ಕೊಂಡಿರೋದು. ಮತ್ತು ಈ ಫಂಕ್ಷನ್ಗೆ ನಮ್ಮ ಮಾವ ಬಂದಿದ್ದರು ನಮ್ಮ ಜೊತೆಯಲ್ಲಿ, ಪೇರೆಂಟ್ಸ್ ಅಂತ. ನಾವು 4 ಜನ ಹೋಗಿದ್ರಿ. ಹಾಸ್ಪಿಟಲಿಂದ ಮೆಟರ್ನಿಟಿ ಫೋಟೋಶೂಟು ಅವರೇ ಮಾಡಿದ್ರು. ಅದಕ್ಕೆ ಅವರೇ ಮೇಕಪ್ ಕೂಡ ಮಾಡ್ತಿದ್ದಾರೆ. ಜಸ್ಟ್ ನನಗೆ ಡ್ರೆಸ್ ಮಾತ್ರನೇ ಹೇಳಿದರು ವೈಟ್ ಕಲರ್ ಅಂತ, ಅದಕ್ಕೆ ವೈಟ್ ಹಾಕ್ಕೊಂಡು ಹೋಗಿದ್ದೀನಿ. ಒಂದು ರೂಮ್ ತೊಗೊಂಡು ಅದರಲ್ಲೆಲ್ಲ ಸೆಟಪ್ ಮಾಡ್ಕೊಂಡಿದ್ರು. ನೋಡಿ ನನ್ನ ಫೋಟೋಶೂಟ್ ಯಾವ ಥರ ಇದೆ ಅಂತ. ಎಲ್ಲನೂ ಕ್ಯಾಪ್ಚರ್ ಮಾಡಿ ನನಗೆ ಕೊಡ್ತೀನಿ ಅಂತ ಹೇಳಿದ್ರು. ನಾನೇ ರೇಟ್ ಜಾಸ್ತಿ ಆಯಿತು ಅಂತ ತೊಗೊಂಡಿಲ್ಲ. 10,000 ಏನೋ ಕೇಳಿದ್ರು. ಬರೀ ಎಡಿಟೆಡ್ ಫೋಟೋಸು ಸ್ವಲ್ಪ ಕಮ್ಮಿನೇ ಹೇಳಿದ್ರು, 10 ಏನೋ ಅಷ್ಟೇ ಹೇಳಿದ್ರು. ಸೊ ಅದಕ್ಕೆ ಬೇಡ ಅಂತ ಹೇಳಿಬಿಟ್ಟು ನಾನೇ ಸಪ್ರೇಟ್ ಫೋಟೋಶೂಟ್ ಮಾಡಿಕೊಂಡೆ. ಎಲ್ಲ ಥರ ಪ್ರಾಪ್ಸ್ ಕೊಟ್ಟು ಫೋಟೋ ಹಿಡ್ದಿದ್ದಾರೆ. ಅದಾದಮೇಲೆ ನನ್ನ ಮಗಳು ಹುಟ್ಟಿದ ಮೇಲೆ ಅವ್ರದ್ದು ಫೋಟೋಶೂಟ್ ಇದು. ನನ್ನ ಮಗಳದು ಇಷ್ಟೆಲ್ಲ ಫೋಟೋ ಇನ್ನೂ ತೆಗಿತಿದ್ರು. ನಾನೇ ಬೇಡ ಅಂತ ಹೇಳಿಬಿಟ್ಟು, ಹೆಂಗಿದ್ರು ತೊಗೊಳ್ಳಲ್ಲ ಸುಮ್ಮನೆ ಯಾಕೆ ಅಂದ್ಬಿಟ್ಟು ನಾನು ಫೋಟೋಸ್ ಬೇಡ ಅಂತ ಹೇಳಿದೆ. ಮತ್ತು ಇಷ್ಟೊಂದು ಹಿಡ್ದಿರೋದು ನನಗೆ 1 year ಆದಮೇಲೆ ಕಳಿಸಿದ್ದಾರೆ. ಈ ಫ್ರೇಮು ನನಗೆ ಕೊಟ್ಟರು ಅವರು ಕಾಂಪ್ಲಿಮೆಂಟ್ರಿಯಾಗಿ. ಡಿಸ್ಚಾರ್ಜ್ ಮುಗಿಸ್ಕೊಂಡು ಬರ್ತಿದ್ದಾಗ ಇವ್ರು ನನಗೆ ವಿಡಿಯೋ ತೋರಿಸಿದ್ರು, ಫೋಟೋ ತೋರಿಸಿದ್ರು. ನಿಮ್ಮ ಡೆಲಿವರಿ ಇಲ್ಲೇ ಆಗಿದ್ದಲ್ಲ, ನನ್ನ ಫೋನಲ್ಲಿ ಹಾಗೆ ಇದೆ ಅಂದ್ಬಿಟ್ಟು. ಇದು ನನ್ನ ಡೆಲಿವರಿಗೆ ಹೋಗ್ತಿರೋ ಅಂಥ ಒಂದು ಫೋಟೋ. ಇದು ಲೇಬರ್ ವಾರ್ಡ್ದು. ಎಲ್ಲ ಫೋಟೋಸು ನಮ್ಮ ಯಜಮಾನ್ರು ಕ್ಲಿಕ್ ಮಾಡಿರೋದು ಇವೆಲ್ಲನೂ. ಆ ನರ್ಸ್ ನನ್ನ ಡೆಲಿವರಿ ಬಗ್ಗೆ ವಿಚಾರಿಸಿದ್ರಲ್ಲ, ಅದಕ್ಕೋಸ್ಕರ ಹಾಕೋಣ ಅಂತೇಳ್ಬಿಟ್ಟು ಇದೊಂದು ವಿಡಿಯೋ ಮಾಡ್ತಿರೋದು. ಇವರೆಲ್ಲ ಅಲ್ಲಿರೋ ಸ್ಟಾಫ್ಸು, ಡಾಕ್ಟರ್ ನರ್ಸ್ ಎಲ್ಲ ಇದ್ದಾರೆ. ನನ್ನ ಬಂದು ವಾಟ್ರ್ ಬರ್ತೇ ಆಗಬೇಕಂತ ತುಂಬ ಕೇಳ್ಕೊಂಡಿದ್ದಕ್ಕೆ ಆ ಡಾಕ್ಟರ್ ಮಾಡ್ತೀನಿ ಅಂತ ಹೇಳಿ ಪಾಪ ಮಾಡಿಕೊಟ್ರು. ಮತ್ತು ಒಬ್ಬ ಡಾಕ್ಟರ್ನ ಇಲ್ಲಿ ಸೈಡಲ್ಲಿರೋ ಡಾಕ್ಟರ್ನ ಅವರು ಕರೆಸಿದ್ರು ವಾಟ್ರ್ ಡೆಲಿವರಿಗೋಸ್ಕರನೇ. ನನ್ನ ಒಂದು ವಾಟ್ರ್ ಡೆಲಿವರಿ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ ನಿಮಗೆ. ವೀಡಿಯೋಸು ಫೋಟೋಸ್ ಎಲ್ಲ ಥ್ಯಾಂಕ್ ಗಾಡ್ ಇನ್ನೂ ಇಟ್ಟಿದ್ರಿ. ನಾವು ಎಲ್ಲೆಲ್ಲೋ ಬಚ್ಚಿಟ್ಟಿದ್ದೆ, ಅದೆಲ್ಲ ತೆಗೆದಿದ್ದೀನಿ ಈಚೆ. ಹಾಕಿದ್ರೆ ಜನ ಯಾವ ಥರ ಅನ್ಕೊತಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ನನಗೆ ಖುಷಿ ಇದೆ ಅಂತ ಅಸಹ್ಯವಾಗೇನು ವೀಡಿಯೋ ಮಾಡಿಲ್ಲ. ಇದರಿಂದ ಬೇರೆಯವ್ರಿಗೆ ಹೆಲ್ಪ್ ಆದರೂ ಆಗ್ಬೋದು. ನೆಕ್ಸ್ಟ್ ಯಾರಾದರೂ ವಾಟ್ರ್ ಡೆಲಿವರಿ ಮಾಡ್ಕೊಳ್ಳೋರಿದ್ದರೆ, ಇಲ್ಲ ಅಂದ್ರೂ ಒಂದು ನಾಲೆಜ್ ಬರುತ್ತೆ ಅಷ್ಟೇ. ವಾಟ್ರ್ ಡೆಲಿವರಿ ಅಂತೂ ತುಂಬಾ ಚೆನ್ನಾಗಿತ್ತು. ಒಂದು ಹೊಸ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ನನಗೂ ತುಂಬಾ ಖುಷಿ ಆಯಿತು. ನಂದು ನಾರ್ಮಲ್ ಡೆಲಿವರಿಗೆ ಇಂಜೆಕ್ಷನ್ನು ಜೆಲ್ಲು ಎಲ್ಲ ಹಾಕಿ 5 centimeter ಓಪನ್ ಆಗೋವರೆಗೂ ವೆಯ್ಟ್ ಮಾಡಿದ್ರು ಡಾಕ್ಟರು. ಅದಾದಮೇಲೆ ಇದೆಲ್ಲ ಫುಲ್ಲು ಸೆಟಪ್ ಮಾಡಿ ಲೇಬರ್ ವಾರ್ಡಲ್ಲಿ ನೀರು ತುಂಬ ಬಿಸಿ ಇರಲ್ಲ, ಪರವಾಗಿಲ್ಲ ಬೆಚ್ಚಗಿರುತ್ತೆ. ಒಂದು ಮೀಡಿಯಮ್ ಲೆವೆಲಲ್ಲಿರುತ್ತೆ ನೀರು. ನನಗಂತೂ ತುಂಬಾ ಸ್ಪೆಷಲ್ ಕೇರ್ ಮಾಡಿದ್ರು. ಕೈಗೆ ಹಾಕಿರೋದು ಎಲ್ಲನೂ ಸ್ವಲ್ಪ ನೀರಲ್ಲಿ ನೆಂದ್ಬಿಡುತ್ತೆ ಅಂದ್ಬಿಟ್ಟು ಎಲ್ಲ ಪ್ಲಾಸ್ಟರ್ ಹಾಕಿ ಕೇರ್ ಮಾಡಿದ್ರು. ಅವ್ರು ಚೆಕ್ ಮಾಡ್ತಿರೋದು ಬಂದು ಅವಾಗವಾಗ ಪಾಪು ಹಾರ್ಟ್ ಬೀಟನ್ನ ಚೆಕ್ ಮಾಡ್ತಾಯಿದ್ದಾರೆ. ಎಲ್ಲದಕ್ಕೂ ಕವರ್ ಹಾಕಿ ಸೇಫ್ಟಿಯಲ್ಲೇ ಚೆಕ್ ಮಾಡ್ಕೊತಿದ್ರು. ಈ ನರ್ಸ್ ಬಂದು ನಾನು ಹೇಳಿದ್ನಲ್ಲ ಸ್ಪೆಷಲ್ ನರ್ಸು, ಇವರು ವಾಟ್ರ್ ಡೆಲಿವರಿ ಮಾಡೋ ಅಂಥವ್ರೇ. ಬೇರೆ ಹಾಸ್ಪಿಟಲಿಂದ ನನಗೋಸ್ಕರ ಕರೆಸಿದ್ದಾರೆ ನಮ್ಮ ಡಾಕ್ಟರು. ಡೆಲಿವರಿ ಬಿಟ್ಟು ವಾಟ್ರ್ ಡೆಲಿವರಿಗೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಈ ವಾಟ್ರ್ ಡೆಲಿವರಿಗೆ ನನಗೆ 35 ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ರು. ಕಾಸು ಹೋಗುತ್ತೆ, ಬಟ್ ನನಗೆ ವಾಟ್ರ್ ಡೆಲಿವರಿನೇ ಬೇಕು ಅಂತ ಒಂದು ರೀಸನ್ಗೆ ಮಾಡಿಸ್ಕೊಂಡೆ.
ನಾರ್ಮಲ್ ಡೆಲಿವರಿಯಲ್ಲಿ ಈ ಥರ ವಾಟರ್ ಡೆಲಿವರಿ ಟ್ರೈ ಮಾಡ್ಬೋದು ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು ನನಗಂತೂ ಎಕ್ಸ್ಪೀರಿಯೆನ್ಸು. ಬಿಸಿನೀರಲ್ಲಿ ಸಕ್ಕತ್ತಾಗಿತ್ತು. ನೀರಲ್ಲಿ ಪಾಪು ಡೆಲಿವರಿ ಆಗೋದು ಬೇರೆ ಕಡೆ ಎಲ್ಲ ನೋಡಿದ್ದೀನಿ ಟಬ್ಬಲ್ಲಿ, ಬಟ್ ನನಗಿಲ್ಲಿ ಡೆಲಿವರಿ ಆಗಿದ್ದು ಮಾತ್ರ ನನಗೆ ಖುಷಿ ಆಯಿತು. ಈ ವಿಡಿಯೋ ನರ್ಸ್ ಮಾಡ್ತೀನಿ ಅಂತ ಹೇಳಿ ಮಾಡಿಕೊಟ್ರು ನನಗೆ. ನೀರಲ್ಲಿ ನಮ್ಮನ್ನು ಜಾಸ್ತಿ ಹೊತ್ತು ಬಿಡೋಲ್ಲ, 5 ಇಂಚ್ ಓಪನ್ ಆದಮೇಲೆ ಬಿಡೋದು. ನನಗೆ 4 o'clock ಬಿಟ್ಟರು. 4:28 ನನ್ನ ಮಗಳು ಹುಟ್ಟುಬಿಟ್ಲು. ನನ್ನ ಬಿಸಿನೀರಲ್ಲಿ ಬಿಟ್ಟು ಒಂದು ಹಾಫ್ ಆನ್ ಅವರ್ಗೆಲ್ಲ ಪಾಪು ಹುಟ್ಟಿದ್ಲು ನನಗಂತೂ. ನೀರು ತಣ್ಣಗೆ ಹಾಕ್ತಿದ್ದಾಗ ಸ್ವಲ್ಪ ಸ್ವಲ್ಪ ಬಿಸಿನೀರು ಅದನ್ನು ಆ್ಯಡ್ ಹಾಕ್ತಾ ಇರ್ತಾರೆ. ಹೀಗೆ ಹೇಳ್ಕೊಳಕ್ಕೆ ಈಸಿ ವಾಟರ್ ಡೆಲಿವರಿ ಎಲ್ಲ, ಬಟ್ ಅವಾಗ ಸ್ವಲ್ಪ ಕಷ್ಟನೇ. ನಾರ್ಮಲ್ ಡೆಲಿವರಿ ಅಂದರೆ ಸುಮ್ಮನೆ ಡೆಲಿವರಿ ಒಂದು ಆಪ್ರೇಷನ್ ಅಂದರೆ ಕಷ್ಟನೇ ಎಲ್ರಿಗೂ. ಬಟ್ ಆ ಒಂದು ಸಿಚುವೇಶನ್, ಆ ಟೈಮು, ಆ ಡೇ ಹೋಗೋವರೆಗೂ ಆಮೇಲೆ ಓಕೆ ಖುಷಿ ಆಗುತ್ತೆ. ನನಗೆ ಡಾಕ್ಟರ್ ಬಂದು 5 ನಿಮಿಷಕ್ಕೆ ಪಾಪು ಆಗುತ್ತೆ ಅಂತ ಹೇಳಿದ ತಕ್ಷಣ ಸಖತ್ ಖುಷಿ ಆಗೋಯ್ತು. ಅವರು ಪುಷ್ ಮಾಡು ಮತ್ತು ಇದು ಮಾಡು ಅಂತ ಹೇಳ್ತಿದ್ರು. ನಾರ್ಮಲ್ ಡೆಲಿವರಿ ಅಂದರೆ ನಾವು ಮುಕ್ಕಿದ್ರೆ ಲಾಸ್ಟು ಪಾಪು ಬರೋ ಟೈಮಲ್ಲಿ ಪಾಪು ಈಸಿಯಾಗಿ ಬೇಗ ಬಂದುಬಿಡುತ್ತೆ. ನನ್ನ ಮಗಳಿಗೆ ಎಂಟ್ರಿ ಆಯಿತು. ವಾಟರ್ ಡೆಲಿವರಿ ಮಾಡಿರೋ ಖುಷಿಗೆ ಅಲ್ಲಿರೋ ಡಾಕ್ಟರ್ಸ್ ಎಲ್ಲ ಯಾವ ಪಾಪು ಅಂತಲೇ ನೋಡಿಲ್ಲ. ಬಟ್ ನಾನೇ ಫಸ್ಟು ನೋಡಿದ್ದು ಅದು ಹೆಣ್ಮಗು ಅಂದ್ಬಿಟ್ಟು. ಆಮೇಲೆ ನಾನೇ ಕೇಳ್ತಿದ್ದೀನಿ ಡಾಕ್ಟರ್ ಯಾವ ಮಗು ಆಯಿತು ಅಂತ. ಅವಾಗ ಹೇಳ್ತಿದ್ದಾರೆ ಅಲ್ಲಿರೋ ಡಾಕ್ಟರ್ಸ್ ಎಲ್ಲ, ನಾವೇ ನೋಡಿಲ್ಲ ಇರಪ್ಪ ಅಂದ್ಬಿಟ್ಟು ನೋಡ್ಕೊಬಂದ್ಬಿಟ್ಟು ಹೆಣ್ಮಗು ಆಯಿತು, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಬಟ್ ನಾನು ನೋಡ್ಕೊಂಡಿದ್ದೆ. ನನ್ನ ಮಗನ ಫಸ್ಟ್ ಡೆಲಿವರಿಗೆ ಇದೆಲ್ಲ ಏನೂ ಐಡಿಯಾ ಇರಲಿಲ್ಲ. ಸೆಕೆಂಡ್ ಡೆಲಿವರಿಗೆ ಸ್ವಲ್ಪ ಐಡಿಯಾ ಬಂದಿತ್ತು. ಏನೂ ಪ್ರಾಬ್ಲಮ್ ಆಗದೆ ಚೆನ್ನಾಗಿ ಡೆಲಿವರಿ ಆಯಿತು, ಖುಷಿ ಆಯಿತು. ಬಟ್ ಡೆಲಿವರಿ ಆದಮೇಲೆ ಸ್ವಲ್ಪ ರಿಸ್ಕೇ, ಯಾಕಂದರೆ ಈ ವಾಟರ್ ಟಬ್ಬಿಂದ ಎತ್ತಿ ಬೆಡ್ ಮೇಲೆ ಹೋಗಿ ಆವಾಗ ಸ್ಟಿಚಸ್ ಹಾಕ್ತಾರೆ. ಸೊ ನಾವು ಇಲ್ಲಿ ಸೆಂಟ್ರಲ್ಲಿ ಓಡಾಡ್ತಿರಲ್ವ, ಆಗ ಅಲ್ಲಿಂದ ಅಲ್ಲಿಗೆ. ಬಟ್ ಕಾಲು ನೋವು, ಬಾಡಿ ಪೇಯ್ನ್ಸ್ ಎಲ್ಲ ಆಗಿಬಿಡುತ್ತೆ. ಇಲ್ಲೆಲ್ಲ ಸರ್ಕಸ್ ಎಲ್ಲ ಮಾಡಿರ್ತೀರಲ್ಲ, 1-2 ಡೇಸ್ ಹಾಗೆ ಇರುತ್ತೆ. ನನಗಂತೂ ಹಾಗೇ ಇತ್ತು. ನಾನು ವೀಡಿಯೋಗೋಸ್ಕರನೇ ಫುಲ್ ಕ್ಲಾತ್ ಎಲ್ಲ ಕವರ್ ಮಾಡಿ ಮಾಡ್ಕೊಂಡಿದ್ದೀನಿ. ಕೆಲವೊಂದು ನನ್ನ ಪ್ರೀಶಿಯಸ್ ಡೆಲಿವರಿ ಮೂಮೆಂಟ್ನ ನಾನು ಒಂದು ಸ್ವಲ್ಪ ಫೋಟೋಸ್ ತೆಕ್ಕೊಂಡಿದ್ದೀನಿ. ನಾನು ಏನೇ ಮಾಡೋದಿದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು, ಯುನಿಕಾಗಿ ಮಾಡಬೇಕು, ಬೇರೆಲ್ಲ ಥಾಟ್ ಇರುತ್ತೆ ನನಗೆ. ಯಾವುದೋ ಒಂದರಲ್ಲಿ ಜನ ನಮ್ಮನ್ನು ನೋಟಿಫೈ ಮಾಡಬೇಕು ಅಂತ ಒಂದು ಆಸೆ ಅಷ್ಟೇ. ಈ ವಿಡಿಯೋ ಹಾಕಿದ್ದೀನಿ ಅಂತ ಯಾರೂ ಬೈಕೊಳ್ಳೋಕೆ ಹೋಗಬೇಡಿ. ನನ್ನ ಮಗಳು ಹುಟ್ಟಿದ ಮೇಲೆ ವಾಟ್ರಲ್ಲಿ ಹುಟ್ಟಿರೋದು ಅಂದ್ಬಿಟ್ಟು ಆಕ್ಸಿಜನ್ ಹಾಕಿದ್ದಾರೆ ಸ್ವಲ್ಪ ಪಾಪಗೆ, ಮತ್ತು ಬಿಸಿಯಲ್ಲಿ ಇಟ್ಟಿದ್ದಾರೆ. ನನ್ನ ಮಗಳದ್ದು ಫಸ್ಟ್ ಫೋಟೋಶೂಟ್ ಇದು. ಹೇಗಿದೆ ನಮ್ಮ ಫೋಟೋಶೂಟ್? ನಾನು ಫೋಟೋಸು ವೀಡಿಯೋಸ್ ತೆಕ್ಕೊತೀನಿ ಅಂದ್ಬಿಟ್ಟು ಫುಲ್ಲು ರೆಡಿಯಾಗೆಲ್ಲ ಹೋಗಿದ್ದೆ, ಬಟ್ ಯಾರೂ ನೋಟಿಫೈ ಮಾಡಿಲ್ಲ. ಬಟ್ ರೆಡಿ ಆಗ್ತೀನಂತ ಓವರಾಗಿ ರೆಡಿ ಆಗಿಲ್ಲ. ನಾರ್ಮಲಾಗಿ ಮುಖ ತೊಳ್ಕೊಂಡು ಫ್ರೆಶಪ್ ಆಗಿ ರೆಡಿಯಾಗಿ ಲಿಫ್ಟಿಗೆಲ್ಲ ಹಾಕ್ಕೊಂಡು ಹೋಗಿದ್ದೀನಿ ಫೋಟೋಸಲ್ಲಿ ಚೆನ್ನಾಗಿ ಬೀಳಬೇಕಂತ. ಇವಳು ನನ್ನ ಮುದ್ದು ಮಗಳು. ನನ್ನ ಮಗನಿಗಂತೂ ಈ ಥರ ಎಲ್ಲ ಹಿಡ್ಕೊಂಡಿಲ್ಲ, ಅದಕ್ಕೆ ಇವಳಿಗೆ ಹಿಡ್ಕೋಬೇಕು ಅಂತ ಫುಲ್ ಎಲ್ಲ ಒಂದು ಸ್ವಲ್ಪ ತಿಳ್ಕೊಂಡೇ ಹೋಗಿದ್ದೀನಿ, ಸ್ವಲ್ಪ ಜಾಸ್ತಿನೇ ತಿಳ್ಕೊಂಡು ಹೋಗಿದ್ದೀನಿ. ಅವಳ ಜೊತೆ ಫಸ್ಟ್ ಡೇ ಫೋಟೋಶೂಟ್ ಮಾತ್ರ ಸಕ್ಕತ್ತಾಗಿತ್ತು, ಮಸ್ತಾಗಿತ್ತು. ಎಲ್ಲ ನಮ್ಮ ಯಜಮಾನ್ರೆ ತೆಗ್ದಿರೋದು. ಎಷ್ಟು ಕ್ಯೂಟಾಗಿದ್ದಾಳೆ ನನ್ನ ಮುದ್ದು ಮಗಳು. ಈ ಲಾಗಲ್ಲಿ ಈ ಹಾಸ್ಪಿಟಲಲ್ಲಿ ನನಗೆ ಫೋಟೋಶೂಟ್ಸ್ ಆಗಿರ್ಬೋದು, ಬೇಬಿ ಶೋವರ್ ಆಗಿರ್ಬೋದು, ನನ್ನ ಡೆಲಿವರಿ ಆಗಿರ್ಬೋದು, ಎಲ್ಲನೂ ಡೀಟೇಲ್ ಕೊಟ್ಟಿದ್ದೀನಿ. ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನನ್ನ ಮುದ್ದು ಮಗಳು ಹುಟ್ಟಾದ್ಮೇಲೆ ಫಸ್ಟ್ ವೀಡಿಯೋ ಮಾಡಿದ್ದೀನಿ. ನಾನು ಈ ಹಾಸ್ಪಿಟಲ್ಗೆ ಜಾಯಿನ್ ಆಗೋಕ್ಕೆ ಮುಂಚೆ ನಾನು ಬೇರೆ ಹಾಸ್ಪಿಟಲ್ ನೋಡಿದ್ದೆ, JP ನಗರಲ್ಲಿ ವಾಟರ್ ಬರ್ತೆ ಆಗಬೇಕಂತ. ಅಲ್ಲೆಲ್ಲ ಕೇಳ್ಕೊಂಬಂದಿದ್ದೆ. ಅಲ್ಲೊಂದು ಸ್ವಲ್ಪ ರೇಟ್ ಜಾಸ್ತಿನೇ ಇತ್ತು, ಮತ್ತು ನನಗೆ ಟ್ರಾವೆಲ್ ಮಾಡೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಡೆಲಿವರಿ ಟೈಮಲ್ಲಿ ಯಾವ ಟೈಮಲ್ಲಿ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು ಅತ್ತೆ ಬೇಡ ಅಂದ್ಬಿಟ್ಟು ಬೇರೆ ಹಾಸ್ಪಿಟಲ್ ಚಾಯ್ಸ್ ಮಾಡೋಕ್ಕೆ ಹೇಳಿದ್ರು. ನಾನು ಎಲ್ಲ ಕಡೆ ನೋಡ್ಕೊಬಂದು ರೈನ್ಬೋನ ಒಪ್ಕೊಂಡೆ. ಈ ರೈನ್ಬೋ ಹಾಸ್ಪಿಟ್ಲಲ್ಲಿ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಲಾಸ್ಟ್ವರೆಗೂ ನನಗೆ ವಾಟರ್ ಡೆಲಿವರಿ ಮಾಡ್ತಾರಂತ. ಬಟ್ ಡಾಕ್ಟರ್ ಮಾತ್ರ ಹೇಳ್ತಾನೆ ಇದ್ರು ಹೋದಾಗಲ್ಲೂ, ನಿಂಗೆ ವಾಟರ್ ಡೆಲಿವರಿ ಬೇಕಲ್ಲ, ವಾಟರ್ ಡೆಲಿವರಿನೇ ಮಾಡ್ತೀನಿ, ನಾನು ಹೇಳ್ದಂಗೆ ಕೇಳು, ನಾನು ಏನು ಹೇಳ್ತೀನೋ ಅದಷ್ಟೇ ತಿನ್ನು, ನಾನು ಹೇಳ್ದೇ ಇರೋದೆಲ್ಲ ತಿನ್ನೋಕೆ ಹೋಗಬೇಡ ಅಂತೆಲ್ಲ ಹೇಳಿ ಮ್ಯಾಂಗೋನ ತುಂಬಾ ಅವಾಯ್ಡ್ ಮಾಡೋರು. ಮತ್ತು ನಾನು ಬಂದು ಪ್ಯಾಕೇಜ್ ತೊಗೊಂಡಿದ್ದೆ. ನಮ್ಮ ಒಂದು ಪ್ಯಾಕೇಜ್ ಬಂದು ಬಂಡಲ್ ಆಫ್ ಜಾಯ್ ಅಂತ. ಪ್ಯಾಕೇಜ್ದು ಅಮೌಂಟ್ ಬಂದು 1,20,000. ನಾವು ಎಲ್ಲೂ ಅಮೌಂಟ್ ಕಟ್ಟಿಲ್ಲ. 3 months NT ಸ್ಕ್ಯಾನ್ ಆಗಿ ಪಾಪು ಎಲ್ಲ ನಾರ್ಮಲ್ ಅಂದಾಗ ಅಮೌಂಟ್ ಕಟ್ಟಿಸ್ಕೊತಾರೆ. ಅದೂ 3 ಇನ್ಸ್ಟಾಲ್ಮೆಂಟ್ ಇರುತ್ತೆ. 3 monthsಲ್ಲಿ ಒಂದು ಸಲ, ಮತ್ತು 5 months ಇಲ್ಲ 7 monthsಲ್ಲಿ ಒಂದು ಸಲ ಕಟ್ಟಬೇಕಾಗುತ್ತೆ. 120 ಇಲ್ಲ ಅಂದರೆ 15 ಕಟ್ಟಿದ್ರು ಓಕೆ. ಅದಾದಮೇಲೆ ಎಷ್ಟು ಪೆಂಡಿಂಗ್ ಇರುತ್ತೋ ಅದು ಆಫ್ಟರ್ ಡೆಲಿವರಿ ಪೇ ಮಾಡಬೇಕಾಗುತ್ತೆ. ಮತ್ತು ನಂದು ವಾಟರ್ ಬರ್ತ್ ಬಂದು ಅದು ಸಪ್ರೇಟ್ ಇತ್ತು, ಆ 35 ಕೂಡ ಆ್ಯಡ್ ಮಾಡಿ ಪೇ ಮಾಡಿದ್ರಿ. ನಮ್ಮ ಒಂದು ಟೋಟಲ್ ಬಿಲ್ಲು ನಂದು ಪ್ಯಾಕೇಜ್ ಬಂದು 1,20,000 ಮತ್ತು 35 1,55,000 ಆಯಿತು, ಮತ್ತು 1,80,90 ಸಮಥಿಂಗ್ ಆಗಿತ್ತು ನಮ್ಮದು ಟೋಟಲ್ ಬಿಲ್ಲು.
ಮುಂದಿನ ವೀಡಿಯೋದಲ್ಲಿ ಒಂದು ಹೊಸ ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಆಲ್. ಈ ವಿಡಿಯೋ ಇಷ್ಟ ಆದರೂ ಲೈಕ್ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.